ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ. ಸೊ ಅದು ಎಷ್ಟು ವರ್ಷದಿಂದ ಇದೆ, ಎಷ್ಟು ದಿನದಿಂದ ಇದೆ, ಅದಿರುವಾಗ ಅಪ್ಪನಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು. ಓಕೆ, ನೆಕ್ಸ್ಟ್ ಸರಾಕೆರೆಯಲ್ಲಿ ಬಂದ್ಮೇಲೆ ಅಪ್ಪನಿಗೆ ವಿತೌಟ್ ಮೆಡಿಸಿನ್ ವಿತೌಟ್ ಆಪರೇಷನ್ ಅಲ್ಲಿ ಬಿಟ್ಟು ಈ ಒಂದು ನಮ್ಮ ಜೇಸ್ಟೋನ್ ಥೆರಪಿಯಿಂದ ಮತ್ತೆ ನಮ್ಮ ಜೇಡ್ ವಾಟರ್ ಇಂದಾನೆ ಏನಾಗಿದೆ ಅಪ್ಪನಿಗೆ ಇವಾಗ ನ್ಯಾಚುರಲ್ ಆಗಿ ಕಿಡ್ನಿಯಲ್ಲಿರುವಂತಹ ಸ್ಟೋನು ಹೊರಗಡೆ ಬಂದಿದೆ ಅಪ್ಪಮ್ಮ. ಓಕೆ, ಅಪ್ಪ ಮಾತಾಡ್ತಾರೆ ಎಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ. ಅಂತ ಹೇಳಿ ಎಲ್ಲಿಂದ ಬರ್ತಾ ಇರೋದು? ಗೋಪನಾಳಂದ ಬರ್ತಾವ್ರು. ಓಕೆ, ಸರಾಕೆರಿಗೆ ಬಂದು ಎಷ್ಟು ದಿನ ಆಯ್ತು? 10 ದಿವಸ ಆಯ್ತಮ್ಮ. 10 ದಿವಸ ಆಯ್ತು. ಓಕೆ, ನಿಮಗೆ ಏನ್ ಪ್ರಾಬ್ಲಮ್ ಇದೆ ಅಪ್ಪ? ನನಗೆ ಹಾರ್ಟ್ ಆಪರೇಷನ್, ಶುಗರ್, BP, ಆಮೇಲೆ ಈ ತೊಡೆಯಲ್ಲಿ ಮುಳ್ಳು ಚುಂಚಿದಂಗ ಅದು ಬಂದ. ಆಮೇಲೆ ನನಗೆ ಸ್ಟೋನ್ ಆಗ್ತಿತ್ತು. ಅದು ನಿನ್ನೆ ಬೆಳಗಿನ ಜಾವ 4:45 ಯಾಕ ಭಾರಿ ನೋವು ಬಂದ್ಬಿಡ್ತು. ಹಂಗ ಜುಳು 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 ಅನ್ಕಂತ ಮೂತ್ರದಲ್ಲಿ ಹೊರ ಬಂದ್ಬಿಟ್ಟೆ. ಹೊರ ಬಂದು ಮೂತ್ರ ಮಾಡ್ಬೇಕಾದ್ರೆ ಔಟ್ ಆಗಿದೆ. ದಪ್ಪ ಹಂಗ ಇಷ್ಟು ದಪ್ಪ ಇತ್ತು ನೋಡಿ. ಅಷ್ಟು ದಪ್ಪ ಇತ್ತು. ಓಕೆ, ಮುಂಚೆನೂ ಕಿಡ್ನಿಯಲ್ಲಿ ಸ್ಟೋನ್ ಆಗ್ತಾ ಇತ್ತು ಆಗ್ತಿತ್ತಮ್ಮ ನನಗೆ ಅವಾಗ ಏನ್ ಮಾಡ್ತಾ ಇದ್ರಿ? ಅವಾಗ ಎಡೆ ಡಾಕ್ಟರ್ ತಗ ಹೋಗಿದ್ದೆ ನಾನು. ಡಾಕ್ಟರ್ ತಗ ಹೋಗಿ ಇಂಜೆಕ್ಷನ್ಗಳು ಮಾಡಿಸ್ಕೊಂಡ್ ಬರ್ತಿದ್ದೆ. ಅವು 15 ದಿವಸಕ್ಕೆ ಒಂದ್ಸರಿ ಔಟ್ ಆಗೋದು. ಮೈಸೂರಲ್ಲಿ ತೋರಿಸಿದ್ದೆ ನಾನು. ಅವಾಗ ನೀನು ಕಿಡ್ನಿಯಾಗ ಕಲ್ಲೈತಿ ಅಂತ ಆಪರೇಷನ್ ಮಾಡಿಸ್ಬೇಡ, ಇದು ನಿನ್ಗೆ ಆಗ್ತಿರ್ತೈತಿ, ಆದಷ್ಟು ನೀನು ಮೆಡಿಸಿನ್ ನೀರು ಜಾಸ್ತಿ ಕುಡ್ಕೊಂತ ಯೂಸ್ ಮಾಡು, ಆಪರೇಷನ್ ಮಾತ್ರ ಮಾಡಿಸ್ಬೇಡ ಅಂತಂದು ಹೇಳ್ತು. ಇಲ್ಲಿಗೆ ಬಂದ್ಮೇಲೆ ನನಗೆ ಮೊನ್ನೆ ಯಾಕ ನನಗೆ ನೋವು ಜಾಸ್ತಿ ಆಯ್ತು. ಈಗ ಇದನ್ನ ನಿನ್ನೆ ಚೇರ್ ಥೆರಪಿ ಇವನ್ನೆಲ್ಲ ಕೊಡೋತ್ತಿಗೆ ನನಗೆ ಜಾಸ್ತಿ ಆಗಿಬಿಡ್ತು. ಮತ್ತೆ ಆಮೇಲೆ ಬೆಳಗಿನ ಜಾವ 4 ಗಂಟೆಗೆ ಔಟ ಬಂದೇ ಬಿಡ್ತಾರೆ. ಮೆಡಿಸಿನ್ ತಗೊಂಡು ನೀರು ಕುಡಿಯುವಾಗ ಮಾತ್ರನೇ ಹೊರಗಡೆ ಬರ್ತಾ ಇತ್ತು. ಇವಾಗ ನ್ಯಾಚುರಲ್ ಆಗಿ ಸರಾಕೆ ಥೆರಪಿ ಹೌದೌದೌದೌದು. ಮತ್ತೆ ಬೇರೆ ಮೆಡಿಸಿನ್ ಇಂಜೆಕ್ಷನ್ ಏನು ತಗೊಂಡಿಲ್ಲ, ನ್ಯಾಚುರಲ್ ಆಗಿ ಹೊರ. ಓಕೆ, ಇವಾಗ ಬಂದ್ಬಿಟ್ಟು ನಿಮ್ಮಲ್ಲಿರೋ ಪ್ರಾಬ್ಲಮ್ ಎಷ್ಟು % ಗುಣ ಆಗಿದೆ? ನನಗೆ ಒಂದು ನೋಡಮ್ಮ ಭಾಳ ಒಂದು 20% ಆಗಿದೆ. 20% ಗುಣ ಆಗಿದೆ. ಜೋರಾಗಿ ಒಂದು ನೋಡಮ್ಮ ಒಂದು 10 ಇಂಜೆಕ್ಷನ್ ತಗೊಂಡಿದ್ದೆ. ಆಮೇಲೆ ಒಂದು 500, 800, 1000 ರೂಪಾಯಿ ಗುಳಿಗೆ ಈಗೆಲ್ಲ ಕನಿಷ್ಠ ಅಂದ್ರೆ ಒಂದು 10-15 ವರ್ಷದಲ್ಲ ಇತ್ತು. ಅದು 4 ತಿಂಗಳು 3 ತಿಂಗಳಿಗೆ ಒಂದೊಂದ್ಸರಿ ಆಗ್ತದ್ರಿ ನನಗೆ ಕಿಡ್ನಿ ಸ್ಟೋನ್ ಆಗ್ತದೆ. ಅದನ್ನ ಬೇರೆಯವರು ಇಲ್ಲಿ ಇವರು ಸದಾಶಿವಪ್ಪ ಡಾಕ್ಟರ್ ಅಂತ ಅದಾರ, ಅವ್ರ ಕಿಡ್ನಿ ಒಳಗೆ ಕಿಡ್ನಿ ಫೇಲ್ ಆಗ್ತಾವ, ಆಪರೇಷನ್ ಮಾಡಿಸ್ಬಿಡೋ ಅಂದ್ರು. ಆಮೇಲೆ ಮತ್ತೆ ಅಲ್ಲಿದ್ದ ನಮ್ಮ ಮಳಿಯವರು ಇಂಜಿನಿಯರ್ ಮೈಸೂರಾಗಿದ್ರು. ಏನೋ ಬೇಡ ನೀವು ಬಾ ಇಲ್ಲಿಗೆ ಅಂತಂದೇಳಿ ಅಲ್ಲಿ ತೋರಿಸಿದ್ರು. ಅಲ್ಲಿ ಮೈಸೂರಲ್ಲಿ ನೀನು ಯಾವ ಕಾರಣಕ್ಕೂ ಕಿಡ್ನಿಗೆ ಕಲ್ಲೈತಿ, ಆಪರೇಷನ್ ಮಾಡ್ಸಕ್ ಹೋಗ್ಬೇಡ, ಅದಕ್ಕೆ ಔಟ್ ಆಗೈತಿ, ನಾವೇನೋ ಮೆಡಿಸಿನ್ ಕೊಡ್ತೇವೆ ಅಂತ ಇಲ್ಲ. ನನಗೆ ಅದು ಹಿಂದ ಹಂಗ ಇದಾಕತ್ತಲ್ಲ, ನೋವು ಜಾಸ್ತಿ ಆಯ್ತು. ಇಲ್ಲಿ ಮತ್ತೇನು ಏನು ಇದು ಟ್ರೀಟ್ಮೆಂಟ್ ಇಲ್ಲಿ ತಗೋಣಕ್ಕೆ ಹಂಗೆ ಆತನ ಅಂತ ಮಾಡಿದೆ. ಇಲ್ಲ ಹಂಗಾಗ್ಲಿಲ್ಲ. ಬೆಳಗ್ಗೆ ಜಾವ 4 ಗಂಟೆಗೆ ಬಿದ್ದೇ ಬಿಡ್ತಾರೆ. ಆರಾಮ್ ಹಂಗ ಒಂಥರ ತಣ್ಣಗಾಗಿಬಿಡ್ಬೇಕು. ಜೀವನ ಭಾಳ ಒಂಥರ ಸಂತೋಷ ಆಗಿಬಿಡ್ತದೆ. ನೋವು ಇಲ್ಲ ಅಲ್ಲ. ಹೌದೌದೌದು. ನೋವು ಜಾಸ್ತಿ ಆಗಿ ಕಡಿಮೆ ಆಗಿಬಿಡ್ತು. ಯಾರೋ ಕೊಟ್ಟಲ್ಲ, ಏನೋ ಕೊಟ್ಟಲ್ಲ. ನಾವು ಇದಮ್ಮ ಚೇರಿಂದ ಒಂದು ಒಳ್ಳೆ ನಿಂತು ಭಾಳ ಚೆನ್ನಾಗಿ ಆಯ್ತು ನನಗೆ. ಭಾಳ ಚೆನ್ನಾಗಿ ಆಗಿದ್ಮೇಲೆ ಅದು ಏನಲ್ಲ ಅಂದ್ರೆ ಸಾಯಂಕಾಲ 6 ಗಂಟೆಯಿಂದ ಸ್ಟಾರ್ಟ್ ಆತಮ್ಮ ನೋವು. ಸುಳು ಅನ್ನೋದು ಹಂಗ ಭಾಳ ಸಲ ಇಲ್ಲೆಲ್ಲ ಕಿಡ್ನಿ ತಗಲ್ಲ ಹಿಂಸೆ ಅದು ಹಿಂಗೆಲ್ಲ ಆತ ಇವು ಹಿಂಗಾಗಿಬಿಡ್ತಲ್ಲ ಅಂತಂದೇಳಿ ಮತ್ತೆ ನಮ್ಮ ಮನೆಯವ್ರ ಕೂಡ ತುಳಿಸ್ಕೊಂಡೆ. ಇಲ್ಲ ನೀನು ಕೈಲಿ ಅನ್ಬೇಡ, ನನಗೆ ಹಿಂಸೆ ಜಾಸ್ತಿ ಆಗೈತೆ, ತುಳಿ ಅಂದೆ. ಅದು ಬೆಳಗಿನ ಜಾವ 4 ಗಂಟೆಗೆ ನನಗೆ ಆಗ್ತಾ ಹೊರ ಬಂದೇ